ಮನಸ್ಸಿನಲ್ಲಿ ತುಂಬ ಪೆಟ್ಟು ತಿಂದಿದ್ದೇನೆ. ತುಂಬ ನೋವು ಕೊಟ್ಟಂತ ತುಂಬ ನೋವು. ನಾವು ಹಿಡಿದ ಮಗುವೆ ನನ್ನ ಕೈಯಿಂದ ಜಾರಿ ಹೋಗಿದೆ. ಅದೆಲ್ಲ ನೋವು ಉಂಟು ನಮಗೆ. ಅದು ಇದರಿಂದ, ಈ ಸಂಘಟನೆಯಿಂದ ಟೈಮ್ ಕೊಡ್ಲಿಕ್ಕೆ ಆಗಲಿಲ್ಲ ಮನೆಗೆ. ಮತ್ತು ನಮ್ಮ ಪ್ರಾರಬ್ಧ, ನಾವು ಮಾಡಿದ ಸಹ ಕರ್ಮ ಉಂಟಲ್ಲ. ನಾವು ಸಹ ಇನ್ನೊಬ್ಬರ ಮನೆಯದು ಕಣ್ಣನೀರು ತೆಗೆಸಿದ್ದೇವೆ. ಯಾರ್ದೋ ಎಲ್ಲ ನಾಯಕರು ನಮಗೆ ಮೆಚ್ಚಿಸ್ಲಿಕ್ಕೆ ಹೋಗಿ ನಾವು ಕೆಲವರ ಮನೆಯಲ್ಲಿ ಕಣ್ಣನೀರು ತೆಗೆದಿದ್ದೇವೆ. ಅದು ನಮ್ಮ ಮನೆಯಲ್ಲಿ ಕಣ್ಣೀರು ಬರಬೇಕಲ್ಲ, ಅದು ಎಲ್ಲಿ ಹೋಗ್ತದೆ? ಮಾಡಿದ ಕರ್ಮ ಎಲ್ಲಿ ಹೋಗುದಿಲ್ಲಲ್ಲ. ನಮ್ಮ ಕರ್ಮಕ್ಕೆ ಅವ ಹಿಂದೂ ಮುಸ್ಲಿಂ ಒಂದು ಏನಿಲ್ಲ, ಅರ್ಥ ಆಯ್ತಲ್ಲ? ನಾವು ಮಾಡಿದ ಕರ್ಮಕ್ಕೆ ಹಿಂದೂ ಮುಸ್ಲಿಂ ಅಂತ ಏನಿಲ್ಲ. ಅದು ನಮ್ಗೆ ಬೆನ್ನ ಹಿಂದೆ ಉಂಟು. ಮಾಡಿದ ಕರ್ಮ ತಿನ್ಲೇಬೇಕು, ಅನುಭವಿಸಲೇಬೇಕು. ಆದ್ರೆ ನಮ್ಮಿಂದ ಮಾಡಿಸಿದವರಿದ್ದಾರಲ್ಲ, ಅವರು ನಮ್ಗಿಂತ 10 ಪಾಲು ತಿನ್ಲಿಕ್ಕುಂಟು, ಅನುಭವಿಸ್ತಾರೆ. ಯಾಕಂದ್ರೆ ಸ್ವಲ್ಪ ನಾವು ಅದರಲ್ಲಿ ಸ್ವಲ್ಪ ನಮ್ದು ಅದು ನಮ್ಗೆ ಎಂಥದ್ದೊಂದು ಗೊತ್ತಿಲ್ಲ. ಅದು ಮಾಡಿದುಂಟು ತುಂಬ 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 ಬೇಸರ ಉಂಟು. ತುಂಬ ಬೇಸರ ಉಂಟಪ್ಪ. ತುಂಬ ಬೇಸರ ಉಂಟು. ಯಾಕಂದ್ರೆ ಅದು ಬೇಸರ ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗುದು. ಖಾಲಿ ನಾನು ಮಾಡಿದ ತಪ್ಪಿಗೆ ಹೋಗಿ ಕಟೀಲಿಗೆ ಹೂವಿನ ಪೂಜೆ ಕೊಟ್ಟರೆ ನಿಲ್ಲುವುದಿಲ್ಲ. ಅದೆಲ್ಲ ನಾವು ಮಾಡಿದ ಕರ್ಮ ಉಂಟಲ್ಲ, ಕಟೀಲಲ್ಲ ಎಲ್ಲಿ ಹೋಗಿದ್ರೆ ಸಹ ನಾವು ಮಾಡಿದ ಕರ್ಮ ನಿಲ್ಲುವುದಿಲ್ಲ. ನಾವು ತಿಂತ ಇದ್ದೇವೆ ಈಗ ಸಹ, ಅನುಭವಿಸಬೇಕು ನಾವು ಈಗ ಸಹ. ನಿದ್ದೆಯಲ್ಲಿ ಆದ್ರೂ ಸಹ ಒಮ್ಮೆ ಹೇಳುವ ಪರಿಸ್ಥಿತಿ. ಬಾಕಿ ಯಾರು ಎಲ್ಲ ಅದೇ, ಮತ್ತೆ ಎದುರು ಬಿಡುವುದಿಲ್ಲ, ಅನುಭವಿಸ್ತಾ ಇದ್ದಾರೆ ಎಲ್ಲ ಸಹ ಒಳಗಿನಿಂದ. ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ದೊಡ್ಡಷ್ಟಿಕ ಮಾರ್ಕೆಟಲ್ಲಿ ಹೆಸರು ಏನಾದ್ರು ಕಮ್ಮಿ ಆಗ್ತದೆ ಹೇಳಿ. ನಮ್ಗೆ ಮಾರ್ಕೆಟ್ ಬೇಡ ಈಗ. ತಿನ್ನುವ ಮಾಡಿದ ಕರ್ಮ ಉಂಟಲ್ಲ, ಅದು ತಿನ್ನಲೇಬೇಕು. ಅದು ತಿಂತಾ ಇದ್ದೇವೆ ನಾವು, ಈಗ ಸಹ ತಿಂತೇನೆ. ಅದು ಸಾಯುವ ತನಕ ಮರೆಯುವಂಥದ್ದಲ್ಲ. ಯಾಕಂದ್ರೆ ನಾವು ಇನ್ನೊಂದು ಮನೆದು ಕಣ್ಣನೀರು, ತಾಯಿ ತಂದೆಯವರು ಕಣ್ಣನೀರು ಹಾಕಿದವರಲ್ಲ ನಾವು ಯಾರಿಗೆ ನಂಬಿ ಹಾಕಿದ್ದು? ಇದೆಂಥದೋ ನಮ್ಗೆ ತೋರಿಸುದು ಹಿಂದುತ್ವ, ಇದು ಹಿಂದುತ್ವ ಹೇಳಿ. ಮಣ್ಣಂಗಟ್ಟೆ ಏನಿಲ್ಲ, ಅವನ ಹೆಸರು ಮಾಡಿದ್ದು. ನಿಮ್ಮನ್ನು ಬಳಸಿಕೊಂಡದ್ದು, ನಮ್ಮನ್ನು ಬಳಸಿಕೊಂಡದ್ದು, ಪಾಪ ಹುಡುಗರನ್ನೆಲ್ಲ ಬಳಸಿಕೊಂಡದ್ದು.